ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ನಿಂತಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಹೌ ವಾಸ್ ಯುವರ್ ವೀಕೆಂಡ್? ಇಟ್ ವೆಂಟ್ ವೆಲ್? ತುಂಬಾ ಚೆನ್ನಾಗಿ ಹೋಯ್ತಾ? ವಾವ್, ವೆರಿ ಗುಡ್. ಏನ್ ಮಾಡಿದ್ರಿ ನೀವು? ಓಕೆ, ಸೂಪರ್ ಮಾರ್ಕೆಟ್ ಹೋಗಿದ್ರಾ? ಆಲ್ ರೈಟ್. ಓಕೆ, ಮೂವೀಸ್. ಗುಡ್. ಸೊ ಎಂಜಾಯ್ ಮಾಡಿದ್ದೀರಾ ನಿಮ್ ವೀಕೆಂಡ್ ನ, ಅಲ್ವಾ? ಸೊ ಇವತ್ ನಾವು ಇಂಗ್ಲಿಷ್ ಸೆಷನ್ ಅಲ್ಲಿ ಏನ್ ನೋಡೋಣ ಗೊತ್ತಾ? ಹೋದ್ವಾರ ನಾವು ಫೋನಿಕ್ಸ್ ನ ಕಲಿಯಕ್ ಶುರು ಮಾಡಿದ್ವಲ್ಲ, ಇವತ್ತು ಸಹ ಕೆಲವು ಅಕ್ಷರಗಳ ಫೋನಿಕ್ಸ್ ಸೌಂಡ್ಸ್ ನೇ ತಿಳ್ಕೊಳ್ತೀವಿ. ಅದನ್ನ ನಾವು ಹೇಗ್ ಕಲಿತೀವಿ ಅಂದ್ರೆ, ಫಸ್ಟ್ ನಮ್ ಸೆಷನ್ ನ ಹೇಗ್ ಶುರು ಮಾಡ್ತೀವಿ? ಇದರ್ ವಿ ಸ್ಟಾರ್ಟ್ ವಿತ್ ಅ ಮೋಟಿವೇಶನಲ್ ಕೋಟ್, ಸ್ಟೋರಿ. ಎಸ್, ಟುಡೇ ಐ ಆಮ್ ಗೋಯಿಂಗ್ ಟು ಶೋ ಯು ಅ ಪ್ರಾವರ್ಬ್, ಸಿಂಪಲ್ ಮೀನಿಂಗ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಆಸ್ ವೆಲ್. ಅದಾದ್ಮೇಲೆ ಹೋದ್ವಾರ ಮಾಡಿರೋ ಫೋನಿಕ್ ಸೌಂಡ್ಸ್ ನ ರಿವೈಸ್ ಮಾಡೋಣ. ಅದಾದ್ಮೇಲೆ ಮುಂದೆ ಹೋಗೋಣ. ಇವತ್ತು ಹೊಸದಾಗಿ ಡೈಗ್ರಾಫ್ಸ್ ಅನ್ನೋ ವಿಷಯವನ್ನ ನಾವು ತಿಳ್ಕೊಳ್ತೀವಿ, ಆಯ್ತಾ? ಅದಾದ್ಮೇಲೆ ಇಂಟ್ರೆಸ್ಟಿಂಗ್ ಆಗಿರೋ ಆಕ್ಟಿವಿಟೀಸ್ ಎಲ್ಲ ಇದೆ. ನೀವ್ ನನಗೆ ಹೊಸದಾಗಿರೋ ವರ್ಡ್ಸ್ ಎಲ್ಲ ಜೋಡಿಸಿ ನನಗೆ ಹೇಳ್ಬೇಕು, ಆಯ್ತಾ? ಫೈನ್. ಶಲ್ ವಿ ಸ್ಟಾರ್ಟ್? ಓ, ಲೆಟ್ ಮಿ ಶೇರ್ ದ ಸ್ಕ್ರೀನ್ ಫಾರ್ ಯು. ಶೇರ್ ಮಾಡೋ ಸ್ಕ್ರೀನ್ ಕಾಣಿಸ್ತಿದ್ಯಾ ಎಲ್ಲರಿಗೂ? ಅನುಮಾನವೇ ಪ್ರಗತಿಯ ಮೂಲ. ಇಂದು ನೀವೇ ನಿಮ್ಮ ಭವಿಷ್ಯದ ನಾಯಕ. ಅಂದ್ರೆ ಏನು? ನಾವ್ ಯಾವ್ದೇ ಒಂದು ವಿಷಯವನ್ನ ತಿಳ್ಕೊಂಡ್ರು ಅದನ್ನ ಪ್ರಶ್ನೆ ಮಾಡದೆ, ಅಂದ್ರೆ ಹಾಗಾಗಿ ನಾವು ಒಪ್ಕೊಳ್ಳೋಂಗಿಲ್ಲ. ವಿ ಶುಡೆಂಟ್ ಅಕ್ಸೆಪ್ಟ್ ಥಿಂಗ್ಸ್ ಆಸ್ ಇಟ್ ಇಸ್. ಯು ನೀಡ್ ಟು ರೇಸ್ ಕ್ವೆಶನ್ಸ್. ಅಂದ್ರೆ ಪ್ರತಿಯೊಂದು ವಿಷಯವನ್ನು ಏನಂತ ಚೆನ್ನಾಗಿ ತಿಳ್ಕೊಬೇಕು. ಅದ್ ಯಾಕೆ ಮಾಡ್ತಿದೀವಿ, ಅದ್ ಏನು, ಇದರಿಂದ ಉಪಯೋಗ ಏನಾಗಿದ್ಯಾ, ಆ ತರ ನಾವು ಆ ರೀತಿಯಾಗಿ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡ್ರೆ, ತಿಳ್ಕೊಂಡ್ರೆ ಅದ್ ಚೆನ್ನಾಗಿ ನಮ್ಮಲ್ಲಿ ರಿಜಿಸ್ಟರ್ ಆಗುತ್ತೆ. ಇನ್ನೊಂದು, ವಿ ಶುಡೆಂಟ್ ಅಕ್ಸೆಪ್ಟ್ ಥಿಂಗ್ಸ್ ಬ್ಲೈಂಡ್ಲಿ. ಒಬ್ರು ಹೇಳ್ತಿದಾರಾ, ನಮ್ ಕ್ಲೋಸ್ ಫ್ರೆಂಡೇ ಹೇಳ್ತಾರಪ್ಪ, ಹೇಳಿದ್ರೆ ಸರಿಗೆ ಇರತ್ತೆ, ಆ ತರ ಇಲ್ಲ. ದೇರ್ ಆರ್ ಸರ್ಟನ್ ಥಿಂಗ್ಸ್ ವೆರ್ ಇನ್ ಯು ನೀಡ್ ಟು ಕ್ವೆಶನ್. ಕೆಲವು ಸಮಯಗಳಲ್ಲಿ, ಸಂದರ್ಭಗಳಲ್ಲಿ ನೀವು ಪ್ರಶ್ನೆ ಕೇಳೋ ತರ ಇರತ್ತೆ. ಯಾಕೆ ಈ ತರ ಮಾಡ್ದೆ, ಯಾಕೆ ಈ ತರ ಇದೆ ಅಂತ ಆ ತರ ಕೇಳ್ಬೇಕು. ಸೊ ಆಸ್ಕಿಂಗ್ ಕ್ವೆಶನ್ಸ್ ಇಸ್ ದಿ ರೂಟ್ ಆಫ್ ಪ್ರೋಗ್ರೆಸ್. ಟುಡೇ ಯು ಆರ್ ದ ಲೀಡರ್ ಆಫ್ ಯೋರ್ ಓನ್ ಫ್ಯೂಚರ್. ನಿಮ್ ಭವಿಷ್ಯವನ್ನ ನೀವೇ ಕ್ರಿಯೇಟ್ ಮಾಡ್ತಿದ್ದೀರಾ. ಯು ಆರ್ ಕ್ರಿಯೇಟಿಂಗ್ ಯೋರ್ ಓನ್ ಫ್ಯೂಚರ್. ಫಾರ್ ದಟ್, ವಾಟ್ ಇಸ್ ರಿಕ್ವೈರ್ಡ್ ಅಟ್ ದಿ ಮೋಸ್ಟ್? ಯು ನೀಡ್ ಟು ಕ್ವೆಶನ್ ಎವ್ರಿಥಿಂಗ್. ಯು ಶುಡೆಂಟ್ ಆಕ್ಸೆಪ್ಟ್ ಥಿಂಗ್ಸ್ ಆಸ್ ಇಟ್ ಇಸ್. ಅಂದ್ರೆ ಇವಾಗ ಎಕ್ಸಾಮ್ಗೆಲ್ಲ ಹೇಳ್ತಾರಲ್ಲ, ಮಗಪ್ ಮಾಡ್ತಿದೀವಿ, ಆತರ ಮಗಪ್ ಎಲ್ಲ ಮಾಡಂಗಿಲ್ಲ. ಯಾವ್ದೇ ಒಂದು ವಿಷಯವನ್ನ, ಯಾವ್ದೇ ಒಂದು ವಿಷಯವಾಗಿದ್ರು ಸಹ ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಅರ್ಥ ಆಗಿಲ್ಲ ಅಂದ್ರೆ ಪ್ರಶ್ನೆ ಕೇಳ್ಬೇಕು. ಕ್ಲಾಸ್ ಆಗಿದ್ರು ಸರಿ, ಬೇರೆ ಯಾವ್ದಾದ್ರು ಒಂದು ವಿಷಯವಾಗಿದ್ರು ಸರಿ, ಆ ತರ ಇರ್ಬೇಕು. ಯು ನೀಡ್ ಟು ಹ್ಯಾವ್ ದಿಸ್ ಕ್ಯೂರಿಯಾಸಿಟಿ ಇನ್ ಎವ್ರಿಥಿಂಗ್. ಕ್ಯೂರಿಯಾಸಿಟಿ ಇಸ್ ಯೋರ್ ಸೂಪರ್ ಪವರ್. ಅದೇನದು ಅನ್ನೋ ಆ ಥಾಟ್ ನಿಮ್ಮಲ್ಲಿ ಇತ್ತಂದ್ರೆ ನೀವು ಖಂಡಿತ ಬೆಳಿತಾನೆ ಇರ್ತೀರಾ. ಎವ್ರಿ ಬೋಲ್ಡ್ ಕ್ವೆಶನ್ ಯು ಆಸ್ಕ್ ಅನ್ಲಾಕ್ ಅ ಬ್ರ್ಯಾಂಡ್ ನ್ಯೂ ಯೂನಿವರ್ಸ್ ಆಫ್ ಡಿಸ್ಕವರಿ. ಹೊಸ ವಿಷಯವನ್ನ ನೀವು ತಿಳ್ಕೊಳ್ತೀರಾ. ಇಟ್ ಇಗ್ನೈಟ್ಸ್ ಯೋರ್ ಮೈಂಡ್ ಅಂಡ್ ರೂಲ್ ಯೋರ್ ಡೆಸ್ಟಿನಿ ಟುಡೇ. ನೀವು ಏನ್ ಆಗ್ಬೇಕಂತಿದ್ದೀರೋ ಅದು ಖಂಡಿತ ಆಗ್ತೀರಾ. ಅದಕ್ಕೆ ಯಾವ್ದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ, ಈ ಪ್ರಶ್ನೆ ಮಾಡೋದು, ಆಸ್ಕಿಂಗ್ ಕ್ವೆಶನ್ಸ್. ನಾಟ್ ಅಕ್ಸೆಪ್ಟಿಂಗ್ ಥಿಂಗ್ಸ್ ಆಸ್ ಇಟ್ ಇಸ್, ಬಟ್ ಕ್ವೆಶನಿಂಗ್ ಥಿಂಗ್ಸ್ ವೈ ಇಟ್ ಇಸ್ ಸೊ. ಯಾಕೆ ಆಗಿದೆ, ಯಾಕೆ ಈ ತರ ನಡೀತಿದೆ, ಆಯ್ತಾ? ಒಂದೇ ಸಮಯ ನಾನು ಹೇಳಿದೆಲ್ಲ ಅರ್ಥ ಆಯ್ತಂದ್ರೆ ಆತರ ಎಲ್ಲರಿಗೂ ಅಲ್ಲ. ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಆಫ್ಟರ್ 2 or 3 times. ದಟ್ ಡಸಂಟ್ ಮ್ಯಾಟರ್. ಪ್ರಶ್ನೆ ಕೇಳಿ ಏನ್ ತಪ್ಪಿಲ್ಲ. ಆನ್ಸರ್ ಮಾಡಕ್ಕೆ ತಾನೇ ನಾವ್ ಇಲ್ಲಿರೋದು, ಅಲ್ವಾ? ಸೊ ಐ ಹೋಪ್ ಟು ಕ್ರಿಯೇಟ್ ದಿಸ್ ಕ್ಯೂರಿಯಾಸಿಟಿ ಇನ್ ಯೋರ್ ಸೆಲ್ಫ್ ಅಂಡ್ ಐ ವಿಶ್ ಯು ಅ ಗ್ರೇಟ್ ಫ್ಯೂಚರ್ ಅಹೆಡ್. ಓಕೆ, ಹೋಗೋಣ ಮುಂದೆ. ಕ್ಲಾಸಲ್ಲಿ ಏನ್ ಮಾಡಿದ್ವಿ ಮಕ್ಳೇ? ಫೋನಿಕ್ಸ್ ಶುರು ಮಾಡಿದ್ವಿ. ಕರೆಕ್ಟ್, ಫೋನಿಕ್ಸ್ ನ ಶುರು ಮಾಡಿದ್ವಿ. ಅಂದ್ರೆ ಏನು? ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಶಬ್ದ ಇರತ್ತೆ. ಅದನ್ನ ನಾವು ಬಳಸಿ ಆ ಪದಗಳನ್ನ ನಾವು ಓದ್ತೀವಿ. ವಿ ರೀಡ್ ದಿ ವರ್ಡ್ಸ್ ಅಕಾರ್ಡಿಂಗ್ ಟು ದ ಸೌಂಡ್ಸ್ ದಟ್ ಇಟ್ ಮೇಕ್ಸ್, ದಟ್ ಈಚ್ ಲೆಟರ್ ಹ್ಯಾಸ್. ಯಾಕೆ ಅದು ನಮ್ಗೆ ಬೇಕು? ಇವಾಗ ತಾನೇ ನಾನು ಹೇಳಿದೆ, ಕ್ಯೂರಿಯಾಸಿಟಿ ನಮ್ಮಲ್ಲಿ ಇರ್ಬೇಕು. ಯಾಕೆ ಒಂದ್ ವಿಷಯವನ್ನ ತಿಳ್ಕೊಳ್ತಾ ಇದ್ವಿ. ಈ ಫೋನಿಕ್ಸ್ ನಾನು ಹೇಳ್ಕೊಡುವಾಗ್ಲೂ ಹೋದ್ವಾರ ಅದೇ ತರಾನೇ.
ಏನದು, ಯಾಕೆ ನಾವ್ ಅದನ್ನ ಕಲಿಬೇಕು ಅನ್ನೋದನ್ನ ನಾನು ಹೇಳ್ದೆ ಅಲ್ವಾ. ಯಾವ್ದೇ ಒಂದು ವಿಷಯವಾಗಿದ್ರು ಸರಿ, ಓದೋ ರೀತಿಯಾಗಿದ್ರು ಸರಿ, ಬೇರೆ ಯಾವ್ದಾದ್ರು ಇದ್ರು ಪ್ರಶ್ನೆ ಕೇಳ್ಬೇಕು. ವೈ ಡು ವಿ ನೀಡ್ ಇಟ್? ಇಟ್ ಗಿವ್ಸ್ ಯು ದ ಸೀಕ್ರೆಟ್ ಕೋಡ್ ಟು ರೀಡ್ ಅಂಡ್ ಸ್ಪೆಲ್ ನ್ಯೂ ವರ್ಡ್ಸ್ ಆಲ್ ಬೈ ಯೋರ್ ಸೆಲ್ಫ್ ವಿತೌಟ್ ಹ್ಯಾವಿಂಗ್ ಟು ಮೆಮರೈಸ್ ದೆಮ್. ಅಂದ್ರೆ ಈ ವರ್ಡ್ ಹೀಗೆ ಓದ್ಬೇಕಪ್ಪ, ಅದನ್ನ ಆ ತರ ನಾವು ಮೆಮೊರೈಸ್ ಮಾಡೋಂಗಿಲ್ಲ. ಈ ಪ್ರತಿ ಒಂದು ಅಕ್ಷರದ ಒಂದ್ ಈಚ್ ಲೆಟರ್ದು ಸೌಂಡ್ ನಮ್ಗೆ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ಅದ್ ನಮ್ಗೆ ಈಸಿಯಾಗಿ ಎಷ್ಟೇ ಕಠಿಣವಾಗಿರೋ ಪದವಾಗಿದ್ರು ಸರಿ ನಾವು ಸುಲಭವಾಗಿ ಓದ್ಬೋದು. ಸೊ ಕೋರ್ ಬೆನಿಫಿಟ್, ಇಟ್ ಟ್ರಾನ್ಸ್ಫಾರ್ಮ್ಸ್ ಬಿಗಿನರ್ ಲರ್ನರ್ಸ್ ಇಂಟು ಕಾನ್ಫಿಡೆಂಟ್ ರೀಡರ್ಸ್ ಕ್ವಿಕ್ಲಿ ಅಂಡ್ ಈಸಿಲಿ. ತುಂಬಾ ಕಾನ್ಫಿಡೆಂಟ್ ಆಗಿ ನೀವು ಓದ್ತೀರಾ, ಅದು ತಕ್ಷಣ ಓದಕ್ಕಾಗತ್ತೆ, ಈಸಿಯಾಗೂ ನೀವು ಸುಲಭವಾಗಿ ಯಾರ್ ಹೆಲ್ಪ್ ಇಲ್ದೇನೋ ನೀವು ಓದ್ತೀರಾ. ಈ ಲೆಟರ್ಸ್ ಎಲ್ಲ ನಾವು ಹೋದ್ ಕ್ಲಾಸ್ ಅಲ್ಲಿ ನೋಡಿದ್ವಾ? SATPIN, ಆಟ್, ಇ. ನೆನ್ಪಿದ್ಯಾ ಮಕ್ಳೇ? ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ರ ಮನೆಯಲ್ಲಿ ಈ ಲೆಟರ್ಸ್ ನ ಶಬ್ದಗಳ? ಅದೇ ತರ CKEHRMD ಇಲ್ಲಿ ನೋಡಿದ್ರೆ ಅನೇಕವಾಗಿ ಕಾನ್ಸನೆಂಟ್ ಲೆಟರ್ಸ್ ಇರತ್ತೆ, ಅದ್ರಲ್ಲಿ ಒಂದೇ ಒಂದು ಮೊಬೈಲ್ ಲೆಟರ್ ಇದೆ. ಯಾವುದು? ಎಸ್, ಪರ್ಫೆಕ್ಟ್. ನಾನು ಪ್ರಶ್ನೆ ಮುಗಿಸೋಕ್ ಮುಂಚೆನೆ ಹೇಳ್ಬಿಡ್ತಿದ್ರ. ಎಸ್, ಇ. ಇ ಅನ್ನೋದೇ ಒಂದೇ ಒಂದು ಮೊಬೈಲ್ ಲೆಟರ್ ಇದೆ ಸೆಕೆಂಡ್ ಸೆಟ್ ಆಫ್ ಲೆಟರ್ಸ್ ಅಲ್ಲಿ. ಸೊ ಸಿ ಮತ್ತೆ ಕೆಗೆ ಒಂದೇ ತರದ ಶಬ್ದ ಇದೆ. ಖ is the sound for letter C as well as K, right? Also, remember the rule. C goes with A, O and U. K goes with the other two, I, E. ಯಾವಾಗಲ್ಲ ನಾನು C ಅಲ್ಲಿ ಶುರು ಮಾಡ್ಬೇಕು, ಯಾವಾಗಲ್ಲ K ಅಲ್ಲಿ ಶುರು ಮಾಡ್ಬೇಕಂತ ಹೇಳಿದ್ದೆ. ನೆನ್ಪಿದ್ಯಾ? ಓಕೆ. ಪ್ರತಿಯೊಂದು ಅಕ್ಷರವನ್ನ ಪ್ರೆಸ್ ಮಾಡಿ ಅದರದ್ದು ಸೌಂಡು ಆ ವರ್ಡ್ ನೋಡೋಣ. ಸನ್, ಸ್ನೇಕ್, ಕರೆಕ್ಟ್. And, apple. The sound for letter T is tap. Catch. Okay, very good. Catch ಅಂತಿದ್ದಾರೆ ಒಬ್ರು. Is the letter for the sound. The letter is P. Penguin. Pig. Wow. Amazing. I. Letter is I, but the sound goes like this. Igloo. Ink. Next. Net. Nut. Correct. Next, we move on to next set of letters. ಐ ಆಮ್ ಜಸ್ಟ್ ಬ್ರಷಿಂಗ್ ಅಪ್. ಅಂದ್ರೆ ಹೋದ್ ಕ್ಲಾಸ್ ಅಲ್ಲಿ ಈ ಲೆಟರ್ಸ್ ಎಲ್ಲಾನೇ ನಾವು ಅದ್ರದ್ದು ಫೋನಿಕ್ ಸಾಂಗ್ಸ್ ನ ತಿಳ್ಕೊಂಡ್ವಿ. ಅದಾದ್ಮೇಲೆ ನಾವು ಮ್ಯಾಚ್ ಕೂಡ ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಿರೋ ಪದವನ್ನು ನಾವು ಮ್ಯಾಚ್ ಮಾಡಿದ್ವಿ. ಕರೆಕ್ಟಾ? ಸಿ, ಕ್ಯಾಟ್, ಕಾರ್, ಕರೆಕ್ಟ್. ಕೀ, ಕ್ಯಾಂಗರೂ. ಎಲಿಫೆಂಟ್, egg. Next, hen, hat. Good. Sound ಏನ್ ಮಕ್ಳೇ? R has the sound rat. ಒಬ್ರು ಕೇಳಿದ್ದಾರೆ ಪ್ರಶ್ನೆ ನನ್ಗೆ, ಮ್ಯಾಮ್ ಕೆ ಗೋಸ್ ವಿತ್ ದಿ ಅದರ್ ಟು ಅಂತ ಹೇಳಿದ್ರಿ, ಐ ಮತ್ತೆ ಈಗ ಮಾತ್ರನೇ ಕೆ ನ ಬಳಸ್ತೀವಿ ಅಂತ ಹೇಳಿದ್ರಿ, ಯಾಕೆ ಕ್ಯಾಂಗರುಗೆ ಉಪಯೋಗಿಸಿದೀರಾ ಅಂತ ಒಬ್ರು ಕೇಳ್ತಿದ್ದಾರೆ. ವಾವ್, ಗುಡ್ ಅಬ್ಸರ್ವೇಶನ್. ಸಿ, ಐ ಲವ್ ದಿಸ್ ಕ್ಯೂರಿಯಾಸಿಟಿ ದಟ್ ಯು ಆರ್ ಹ್ಯಾವಿಂಗ್. ಸಿ, ಕೆಲವು ಪದಗಳು, ಕೆಲವು ವರ್ಡ್ಸ್ಗೆ ಅದ್ರದ್ದು ಒರಿಜಿನ್ ಅನ್ನೋ ಒಂದಿರತ್ತೆ. ದಿಸ್ ವರ್ಡ್ ಕ್ಯಾಂಗರು ಇಸ್ ಹ್ಯಾವಿಂಗ್ ಇಟ್ಸ್ ಆಸ್ಟ್ರೇಲಿಯನ್ ಒರಿಜಿನ್. ಆ ಒರಿಜಿನಾಲಿಟಿನ ರಿಟೈನ್ ಮಾಡೋ ಹಾಗೇನೆ ಆ ವರ್ಡ್ ನ ಕೊಟ್ಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಆಫ್ಟರ್ ಕೆ ಇಟ್ ಇಸ್ ಬೀನ್ ಫಾಲೋಡ್ ವಿತ್ ಎ. ದೋ ದ ಜನರಲ್ ರೂಲ್ ಇಸ್, ಸಾಮಾನ್ಯವಾಗಿ ನಾವು ಸಿ ನ ಯಾವಾಗ ಉಪಯೋಗಿಸ್ತೀವಿ, ಅದಾದ್ಮೇಲೆ ಬರೋ ಅಕ್ಷರವಾದದ್ದು AOU ಇತ್ತಂದ್ರೆ ನಾವು ಸಿ ಇಂದ ಶುರು ಮಾಡ್ತೀವಿ ಅಂತ ಹೇಳಿದೆ. ಕೆ ಅನ್ನ ಐ ಮತ್ತೆ ಇ. ಆದ್ರೆ ಈ ಕ್ಯಾಂಗರು ಅನ್ನೋ ವರ್ಡ್ ಇಟ್ಸ್ ಆಸ್ಟ್ರೇಲಿಯನ್ ಒರಿಜಿನ್. ಸೊ ಫಾರ್ ದೋಸ್ ಒರಿಜಿನ್ ವರ್ಡ್ಸ್ ವಿ ರಿಟೈನ್ ಇಟ್ ಆಸ್ ಇಟ್ ಇಸ್. ಅದು ಹೇಗಿದೆಯೋ ಆ ಹಾಗೆ ನಾವು ರಿಟೈನ್ ಮಾಡ್ತೀವಿ, ಅದನ್ನೇನು ಚೇಂಜ್ ಮಾಡಂಗಿಲ್ಲ. ವೆರಿ ಗುಡ್. ಐ ಆಮ್ ಸೋ ಹ್ಯಾಪಿ ದಟ್ ಯು ಆಸ್ ದಿಸ್ ಡೌಟ್. ಈ ಡೌಟ್ ಅನ್ನ ಕೇಳೋದಕ್ಕೆ ನನ್ಗೆ ತುಂಬಾ ಸಂತೋಷ ಆಯ್ತು. ಮ ಅಲ್ಲ ಮಕ್ಳೇ, ಒಬ್ರು ಹೇಳ್ತಿದ್ದಾರೆ ಮ ಅಲ್ಲ. ಹೇಗಿತ್ತು ಊಟ ಇವತ್ತು? ತುಂಬಾ ಚೆನ್ನಾಗಿತ್ತು. ಮಾಪ್, ಮ್ಯಾಪ್. ವೆರಿ ಗುಡ್. ಮಾಪ್, ಮ್ಯಾಪ್, ಮಂಕಿ.
For the letter M, is the sound. D, d, dog, duck. Great. We have now recap the sounds of SATPIN. Also, sounds of CKEHRMD, which we had seen in the last session. ಲೆಟರ್ಸ್ ಎಲ್ಲ ತುಂಬಾ ಬೋಲ್ಡ್ ಆಗಿದೆ, ಪಿಕ್ಚರ್ಸ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ ನಾನು. ಆಯ್ತಾ? ಮಧ್ಯದಲ್ಲಿ ಹೀಗೆ ನಿಮ್ಗೆ ಡೌಟ್ ಇತ್ತಂದ್ರೆ ಹೇಳ್ಬೇಕು, ನನ್ನ ಹತ್ರ ಕೇಳ್ಬೇಕು. ಓಕೆ, ನೋ ಹೆಸಿಟೇಷನ್. ಹೆಸಿಟೇಷನ್ ಅನ್ನೋದೇ ಇರ್ಲೇಬಾರ್ದು. ಆಯ್ತಾ? ಆ ಹೆಸಿಟೇಷನ್ ಇತ್ತಂದ್ರೆ ನಾವು ಕಲಿಯೋಲ್ಲ. ಹೆಸಿಟೇಷನ್ ನಾವು ಬಿಟ್ಬಿಡ್ಬೇಕು. ಓಕೆ, ಇವಾಗ ಈ ಕಲ್ತಿರೋ ಸೌಂಡ್ಸ್ ಎಲ್ಲ ಚೆನ್ನಾಗೇ ಬರುತ್ತೆ ಮ್ಯಾಮ್ ಅಂದ್ರೆ ಈ ಒಂದು ಪ್ಯಾಸೇಜ್ ನ ಈ ವರ್ಡ್ಸ್ ಗೆ ನೀವು ಹೇಳಿ ನೋಡೋಣ. I'll read out the story. I'll read out the passage with the blanks. The bright dash shines on a red dash. The bright sun, very good, shines on a red ant. Ant. Correct. A smart dash taps on a wooden dash near a cozy dash. A smart. What is this picture, children? ಏನಿದು? ಬೆಕ್ಕು. ಬೆಕ್ಕುಗೇನು? ಕ್ಯಾಟ್. ಕರೆಕ್ಟ್. ಕ್ಯಾಟ್ ಟ್ಯಾಪ್ಸ್ ಆನ್ ಅ ವುಡನ್ ಟ್ಯಾಪ್. ನೀರು, ಅದಕ್ಕೆ ಈ ಸಂಬಂಧಪಟ್ಟಿರೋ ಪಿಕ್ಚರ್. ಟ್ಯಾಪ್ ನಿಯರ್ ಕೋಸಿ. ಕೋಸಿ ಅಂದ್ರೆ ತುಂಬಾ ಕಂಫರ್ಟಬಲ್ ಆಗಿರೋದು. ಓಕೆ, ಲಕ್ಸುರಿಯಸ್. ಓಕೆನಾ? ಅಲ್ಲಲ್ಲಿ ಹೊಸದಾಗಿರೋ ವರ್ಡ್ಸ್ ಎಲ್ಲ ಬರುತ್ತೆ, ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಬೇಕು. ಜನರಲ್ ಆಗಿರೋ ವರ್ಡ್ಸೇ ಬರಲ್ಲ. ನ್ಯೂ ವರ್ಡ್ಸ್ ವುಡ್ ಬಿ ಅಪಿಯರಿಂಗ್. ಯು ನೀಡ್ ಟು update yourselves with the new words as well. Hut. A cute little dash finds a shiny dash inside an dash. A cute little pig finds a shiny what? In nodutte. It finds a shiny key. Key. See here, it has been followed with the letter E. Correct? A rule apply agata. Inside an igloo. Ice cream alla. Igloo. Igloo is the word. ಐಸ್ ಕ್ರೀಮ್ ಅಲ್ಲ. ಐಸ್ ಕ್ರೀಮ್ ಅನ್ನೋ ವರ್ಡ್ ಅಲ್ಲಿ ದ ಲೆಟರ್ ಐ ಇಸ್ ಬೀನ್ ಸ್ಪೆಲ್ಡ್ ಆಸ್ ಐ. ಆದ್ರೆ ಈಗ್ಲೂ ಅಂತ ಅಲ್ಲ ನೋಡಿದ್ರೆ ಇಟ್ ಇಸ್ ಹ್ಯಾವಿಂಗ್ ದಿಸ್ ಫೋನಿಕ್ ಸೌಂಡ್ ಆಸ್ ಇ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದ ಪಿಕ್ಚರ್. Next, a fast rat runs across a world map. A friendly dash catches a flying dash wearing a nice green dash with an dash. A friendly dog. Correct. Super. ಎಲ್ಲ ವರ್ಡ್ಸ್ ಪಟ ಪಟ ಅಂತ ಬರ್ಬಿಟ್ಟಿದ್ದಾರೆ. ವಾವ್. Catches a flying net wearing a nice green hat. Hat with an egg. Good. So all the letters, that is SATPIN, CKEHRMD. These letters have been recapped with passage as well. Yes? So ಇವತ್ತೇನ್ ನೋಡ್ತೀವಿ ಮ್ಯಾಮ್? ಹೋದ್ವಾರ ಮಾಡಿದ ಕ್ಲಾಸ್ ಎಲ್ಲ ರೀಕ್ಯಾಪ್ ಮಾಡ್ಬಿಟ್ರಿ. ಇವಾಗ ಏನ್ ನೋಡ್ತೀವಿ? ಇವತ್ತು ಹೊಸದಾಗಿರೋ ಅಕ್ಷರಗಳು, ಅದರದ್ದು ಸೌಂಡ್ಸ್ ನ ನಾವು ತಿಳ್ಕೊಳ್ಳೋಣ. ಆಯ್ತಾ? ಇವತ್ ಯಾವ್ದು? ನ್ಯೂ ಫೋನಿಕ್ ಸೌಂಡ್ಸ್. ಸೌಂಡ್ಸ್ ಆಫ್ ದಿ ಲೆಟರ್ಸ್ GOULFB. GOULFB. G is the sound for the letter G. G, goat. G, guitar. Very good. O. O ಅಂತಾನೆ ಹೇಳ್ತೀವಾ? A. A is the sound for the letter O. Letter O ಗೆ ಕೊಟ್ಟಿರೋ ಸೌಂಡು A. Orange. Octopus. ಹೇಳ್ತಿದ್ದೀರಾ ನನ್ ಜೊತೆ ನೀವು? ನಾನು ಯಾಕೆ ನನ್ನ ಜೊತೆ ರಿಪೀಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಸೊ ದಟ್ ದ ಸೌಂಡ್ ಆಫ್ ದಿ ಫಾರ್ ದ ಲೆಟರ್ ಓ ಗೆಟ್ಸ್ ರಿಜಿಸ್ಟರ್ಡ್. ಓ ಅಂತ ಹೇಳಲ್ಲ, ಲೆಟರ್ ಇಸ್ ಓ, ಆದ್ರೆ ಸೌಂಡ್ ಆಗಿರೋದು ಏನು ಅದಕ್ಕೆ? ಆ ಇಸ್ ದಿ ಸೌಂಡ್. ಗ, ಗೋಟ್. ಆ, ಆರೆಂಜ್. ಯು, ಯುಂಬ್ರೆಲ್ಲಾ ಅಂತ ಹೇಳ್ತೀವ ಮಕ್ಳೇ? ಇಲ್ಲ, ಅಂಬ್ರೆಲ್ಲಾ ಅಂತ ಹೇಳ್ತೀವಿ. ದ vowel letter U has this phonic sound umbrella. Umbrella. Earn. Lion. Leaf. Letter is L. The sound is leaf. Lion. Very good. Next comes the letter F.
fan, frog, correct. Fish, that is also correct. Good. Some of them have answered me saying fish. Very good. Same word has appeared on screen as well, children. Very happy. Thank you so much. B, bat. Very good. ಬೇರೆ ಏನಾದ್ರೂ ವರ್ಡ್ ಗೊತ್ತಿದ್ಯಾ for the letter B? B, 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 bat. Bench. Wow. Okay, ನೀವು ಕೂತ್ಕೊಳ್ತೀರಾ ಬೆಂಚ್ ಅಲ್ಲಿ. Bench. B, ball. Now we have seen the sounds of the letters GOULFB. ಅದರದ್ದು sound ಹೇಗೆ ಮಕ್ಕಳೇ? G, A, A, umbrella. Okay, umbrella. L, leaf. Peel. Yes, peel is also correct. Frog. B, bag. Bat. Great. Next, ನಿಮಿಷ. ಸೊ ಇವಾಗ ಹೊಸದಾಗಿರೋ ಒಂದು ಕಾನ್ಸೆಪ್ಟ್, ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಡಯಾಗ್ರಾಫ್ ಅನ್ನೋದು ಕಾನ್ಸೆಪ್ಟ್. ಆಯ್ತಾ? ಡಯಾಗ್ರಾಫ್ ಅಂದ್ರೆ ಏನು? ಒಂದ್ ನಿಮಿಷ ಹೇಳ್ತಿದ್ದಾರೆ ಒಬ್ರು, ಸ್ಕ್ರೀನ್ ಸರಿ ಕಾಣಿಸ್ತಿಲ್ಲ ಅಂತ. ಒಂದೇ ನಿಮಿಷ, ನಿಮ್ಗೆ ಅದನ್ನ ನಾನು ಕ್ಲಿಯರ್ ಆಗಿ ತೋರಿಸ್ತೀನಿ. ಇವಾಗ ಕಾಣಿಸ್ತಿದೆ ಅಂತ ಹೇಳಿ. ಓಕೆ, ಡಯಾಗ್ರಾಫ್ ಅಂದ್ರೆ ಏನು? ಈ ಫೋನಿಕ್ಸ್ ಅಲ್ಲಿ ಇದೊಂದು ಕಾನ್ಸೆಪ್ಟ್ ಇದೆ, ಡಯಾಗ್ರಾಫ್ಸ್ ಅಂತ. ಟೂ ಲೆಟರ್ಸ್ ಟೀಮ್ ಅಪ್ ಟುಗೆದರ್ ಟು ಮೇಕ್ ಒನ್ ಬ್ರ್ಯಾಂಡ್ ನ್ಯೂ ಸಿಂಗಲ್ ಸಾಂಗ್. ಅಂದ್ರೆ ಎರಡು ಅಕ್ಷರಗಳು, two letters. These two letters join together and it gives us all together a different sound. ಇವಾಗ ನೋಡಿ, ಎ ಮತ್ತು ಐ. ಆಯ್ತಾ? ಎ ಅನ್ನೋ ಸೌಂಡ್ ಏನು? ಎ ಅನ್ನೋ ಲೆಟರ್ಗೆ ಏನ್ ಸೌಂಡ್? ಆ. ಐಗೆ ಇ. ವೆರಿ ಗುಡ್. ಆ ಇ ಅಂತ ಹೇಳ್ತೀವಾ? ಅಲ್ಲ, ಎ ಅಂತ ಹೇಳ್ತೀವಿ. ಇಟ್ ಇಸ್ ಗಿವಿಂಗ್ ಅಸ್ ಅ ನ್ಯೂ ಸೌಂಡ್. ವೆನ್ ದೀಸ್ ಟೂ ಲೆಟರ್ಸ್ ಮರ್ಜ್, ಈ ಇವೆರಡು ಅಕ್ಷರಗಳು ಒಂದು ಸೇರಿದಾಗ ಒಂದು ಹೊಸದಾಗಿರೋ ಸೌಂಡ್ ಸಿಗತ್ತೆ. ಇಟ್ ಗಿವ್ಸ್ ಅಸ್ ಅ ನ್ಯೂ ಸಿಂಗಲ್ ಸೌಂಡ್. ಓಕೆ, ಯಾಕಿದು ಬೇಕು ನಮ್ಗೆ? ನೋಡಿ, ಎಲ್ಲಿ ನೋಡಿದ್ರು ನಮ್ಗೆ ಈ ರೀಸನಿಂಗ್ ಸ್ಕಿಲ್ಸ್ ಬೇಕಂತ ಹೇಳದ್ನಲ್ಲ. ಇಟ್ ಎಕ್ಸ್ಪಾಂಡ್ಸ್ ಯುವರ್ ರೀಡಿಂಗ್ ಪವರ್, ಸೊ ಯು ಕ್ಯಾನ್ ಅನ್ಲಾಕ್ ಕಾಂಪ್ಲೆಕ್ಸ್ ವರ್ಡ್ಸ್ ಸ್ಮೂತ್ಲಿ. ಕಠಿಣವಾಗಿರೋ ವರ್ಡ್ಸ್ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ದಟ್ ಇಸ್ ದಿ ಮ್ಯಾಜಿಕ್ ದಿಸ್ ಡಯಾಗ್ರಾಫ್ ಕ್ರಿಯೇಟ್ಸ್. ಡಯಾಗ್ರಾಫ್ ಅಂದ್ರೆ ಏನಿಲ್ಲ ಮಕ್ಕಳೇ, ಡೈ ಅಂದ್ರೆ ಎರಡು ವಿಷಯ ಅಂದ್ರೆ ಏನು? ಎರಡು ಅಕ್ಷರಗಳು. ಎರಡು ಅಕ್ಷರಗಳನ್ನ ನಾನು ಒಂದು ಸೇರಿಸಿ ಓದಿದಾಗ ಒಂದೇ ತರದ ಶಬ್ದ ಕೊಡತ್ತೆ. ಅಂತಹ ಲೆಟರ್ಸ್ ನ ನಾವು ಡಯಾಗ್ರಾಫ್ಸ್ ಅಂತ ಕರಿತೀವಿ. ಓಕೆ, ಆತರ ಅಕ್ಷರಗಳಿದ್ಯಾ ಮ್ಯಾಮ್? ಎಕ್ಸಾಂಪಲ್ಸ್ ತೋರಿಸ್ಬೋದಾ? ವರ್ಡ್ಸ್ ತೋರಿಸ್ಬೋದಾ? ಶ್ಯೂರ್, ಐ ಆಮ್ ಹಿಯರ್ ಟು ಶೋ ಇಟ್. A, A, E. It doesn't have individual sounds. New sounds. Okay. A. J. It's an individual letter having the sound J. A. It's the letter O. A.
For letter A. O. Goat. ಹೇಗೆ ಹೇಳ್ತೀವಿ? Goat. Right? I has the sound E. E has the sound A. E ಅಂತ ಹೇಳ್ತೀವಾ? No. E. Pie. I is the sound. Okay? Sound is I. O is the sound. O A ಎರಡು ಒಂದು ಸೇರಿಸಿ ಓದಿದಾಗ O. For letter J, just the sound J. Jug. Yes, that is also correct. A. Sail. Pain. Yes, very good. Then comes two letters together. E. ಅಂತ ಹೇಳ್ತೀವ? Egg ಅಂದ್ವಿ. ಅಂತ ಹೇಳ್ತೀವ? For two E's joined together. No, it is E. ಇವಾಗ ನೀವು ಫೋಟೋ ನಿಮ್ಮನ್ನ ತೆಗಿತಿದ್ದಾರೆ ಅಂದ್ರೆ ಹೇಗೆ ಹೇಳ್ತೀರಾ? Say cheese ಅಂತಾರೆ. E. You show your teeth, right? E. Teeth. Seed. Correct. A. R. Odd. Odd. Corn. Now we'll match with the pictures. Okay, relevant words. ಇದೇನಿದು? ಏನ್ ಮಾಡ್ತಿದೆ? The boat is sailing. Say. A is the sound. Correct. ಇಲ್ಲಿ phonic sound. Digraph sound ಏನು? A. ಇಲ್ಲಿ ಏನ್ ಮಾಡ್ತಿದೆ ಈ kangaroo? It is jumping. Jump. Very good. J. Correct. Next, you find the picture of goat. O. O. A put together is having one sound O, not A. A. Okay. ಒಂದೇ sound ಬರ್ತಿದೆ. Goat. O. That's the sound. ಇದೇನಿದು? ಒಂದು ಬೀಜನ? Yes. It's a seed. That is not a seed. It is a pie. Okay. Pie. Seed. ಅದಾದ್ಮೇಲೆ ಇದು ನೋಡಿ ಕೆಳಗಡೆ ಇದೆ. Anyways, a good try. Not for the letter S, children. Now we are looking into the sounds of the digraphs. E. Seed. This one. Correct. A. Or. J. O. E. I. Pie. Corn. Or. Yes? All right. All pictures and word pairs have been matched correctly. So digraphs andre ಏನು? It combines two letter sounds into one powerful tool to read words smoothly. ಒಂದೇ ಸೌಂಡ್ ನ ಕೊಡತ್ತೆ, ಓದಕ್ಕೆ ತುಂಬಾ ನನ್ಗೆ ಹೆಲ್ಪ್ ಮಾಡತ್ತೆ ಅನ್ನೋದನ್ನ ನಾನು ಡಯಾಗ್ರಾಫ್ಸ್ ಅಂತ ಹೇಳ್ತೀನಿ. ಇವಾಗ ನಾವು ನೋಡಿರೋ ಡಯಾಗ್ರಾಫ್ಸ್ ಎಲ್ಲ ಯಾವ್ದು? A, O, E, E, R. ಎಸ್. ನನ್ಗೆ ನೀವು ಹೇಳ್ಬೋದಾ ವರ್ಡ್ಸ್ ಈ AI ಯಾವ್ದಾದ್ರು ಒಂದು ವರ್ಡ್ ಅಲ್ಲಿ ಇದು ಇನ್ಕ್ಲೂಡ್ ಆಗಿರತ್ತೆ? ಆಸ್ ಯು ಹ್ಯಾಡ್ ಸೀನ್ ಸೇಲ್. ಇಲ್ಲಿ ನೋಡಿದ್ರೆ ಸೇಲ್ ಅಲ್ಲಿ A is the sound. Yes. So what happened? We had identified the letters AI to be included in this word. ಈ ಒಂದು ವರ್ಡ್ ಅಲ್ಲಿ AI ನ ಇನ್ಕ್ಲೂಡ್ ಮಾಡಿರೋದನ್ನ ನಾವು ನೋಡಿದ್ವಿ. ಅದೇ ತರ ನಿಮ್ಗೆ ಬೇರೆ ಯಾವ್ದಾದ್ರು ವರ್ಡ್ಸ್ ಗೊತ್ತಿದ್ಯಾ ಈ AI ಇನ್ಕ್ಲೂಡ್ ಆಗಿರೋ ವರ್ಡ್? ಇಟ್ ಕ್ಯಾನ್ ಬಿ 4 letter 5 letter ವರ್ಡ್. ಪೇನ್. ವಾವ್, ವೆರಿ ಗುಡ್. ಪೇನ್. ನೋವು. ಪೇನ್. ಪೇನ್. ಮಳೆಗೆ ಏನಂತೀವಿ ಮಕ್ಳೇ? ಎಸ್, ರೈನ್. ರೈನ್. ಗ್ರೇಟ್. ನೆಕ್ಸ್ಟ್ ಓ. ಗೋಟ್ ಅನ್ನೋ ಪಿಕ್ಚರ್ ಇತ್ತು, ವರ್ಡ್ ಇತ್ತು, ಡಯಾಗ್ರಾಫ್ ಅಂತ ಹೇಳಿದ್ವಿ. ಬೇರೆ ಏನಾದ್ರು ಗೊತ್ತಿದ್ಯಾ ವರ್ಡ್? ಕೋಟ್. ಓಕೆ, ಕೋಟ್. ವೆರಿ ಗುಡ್ ಟ್ರೈ. ಮತ್ತೆ ಬೋಟ್. ವೆರಿ ನೈಸ್. ಇಟ್ ಇಸ್ ರೈಮಿಂಗ್ ಆಸ್ ವೆಲ್ ಅಲ್ವಾ? ಕೋಟ್, ಬೋಟ್. ನೆಕ್ಸ್ಟ್ ಕಮ್ಸ್ ದಿ ಲೆಟರ್ ಇ. ನಿಮ್ಗೊಂದು ಸರ್ಪ್ರೈಸ್ ಇದೆ. ಈ ವರ್ಡ್ಸ್ ಎಲ್ಲ ನೀವು ಕಂಡಿಡ್ಬಿಟ್ರೆ ನಿಮ್ಗೊಂದು ಸರ್ಪ್ರೈಸ್ ಬೇರೆ ಇದೆ.
ತೋರಿಸ್ತೀನಿ, ಇದೆಲ್ಲ ಮುಗ್ದಾದ್ಮೇಲೆ ಅಷ್ಟು ಬೇಗ ನಾನು ಹೇಗೆ ಹೇಳೋದು. ಈ ಈ ಸೌಂಡ್ ಶುಡ್ ಕಮ್ ಆಸ್ ಈ ಇನ್ ದಿ ವರ್ಡ್. ಆ ತರ ಯಾವ್ದಾದ್ರು ವರ್ಡ್ ಗೊತ್ತಿದ್ಯಾ ಮಕ್ಳೇ? ಮೀಟ್. ಎಸ್, ಒಬ್ರನ್ನ ನಾನು ಭೇಟಿ ಆಗ್ತಿದೀನಿ ಅಂದ್ರೆ ಅದ್ ಏನಂತೀನಿ? ಮೀಟ್. ಐ ವಿಲ್ ಮೀಟ್ ಮೈ ಫ್ರೆಂಡ್. ಮೀಟ್ ಮಾಂಸ ಅಲ್ಲ, ಅದು MEAT. ಓಕೆ, ಇದು ಮೀಟ್. ವೆರಿ ಗುಡ್. ಅದಾದ್ಮೇಲೆ ಡೀಪ್. ವೆರಿ ಗುಡ್. ದ ಓಷನ್ ವಾಸ್ ವೆರಿ ಡೀಪ್. ಆ ಸಮುದ್ರ ತುಂಬಾ ಆಳದಲ್ಲಿತ್ತು ಅಂತ ಹೇಳ್ತೀವಿ. ಡೀಪ್. ವೆರಿ ಗುಡ್. ಇಟ್ ಇಸ್ ಹ್ಯಾವಿಂಗ್ ದಿ ಸೌಂಡ್ ಈ. ಇ ಎ ಹೊಸದಾಗಿರೋ ಡಯಾಗ್ರಾಫ್ ಇದು. ಇ ಎ. ದಿಸ್ ಇಸ್ ಆಲ್ಸೋ ಹ್ಯಾವಿಂಗ್ ದಿ ಸೌಂಡ್ ಆಸ್ ಇ. ಓಕೆ, ಯಾವ್ದಾದ್ರು ವರ್ಡ್ಸ್ ಗೊತ್ತಿದ್ಯಾ ಮಕ್ಳೇ ನಿಮ್ಗೆ? ವೀಕ್. ಇಲ್ಲಿ WEEK ವೀಕ್ ಅಂತೀವಿ. ನಾನು ತುಂಬಾ ವೀಕ್ ಆಗಿದ್ದೀನಿ, ನನ್ಗೆ ಅಷ್ಟೇನು ಎನರ್ಜಿ ಇಲ್ಲ, ಇವಾಗ ಜ್ವರ ಎಲ್ಲ ಬಂತು, ಹುಷಾರಿಲ್ಲ ಅಂದ್ರೆ ಯು ಟೆನ್ ಟು ಬಿ ವೆರಿ ವೀಕ್, ರೈಟ್? ವೀಕ್, WEAK, ವೀಕ್. ಬೇರೆ ಏನಾದ್ರೂ ವರ್ಡ್ ಗೊತ್ತಿದ್ಯಾ ಮಕ್ಳೇ? ಪೀಕ್. ಪೀಕ್ ಆಫ್ ಅ ಮೌಂಟೇನ್. ವೆರಿ ಗುಡ್. ಸೂಪರ್. ಸೂಪರ್ ಮಕ್ಳೇ, ಎಷ್ಟೋ ವರ್ಡ್ಸ್ ನಿಮ್ಗೆ ಗೊತ್ತಿದೆ. ವೊಕ್ಯಾಬ್ಲರಿ ಇಸ್ ಟೂ ಗುಡ್. ತುಂಬಾ ಚೆನ್ನಾಗಿದೆ. ಎಷ್ಟೋ ವರ್ಡ್ಸ್ ಎಲ್ಲ ನೀವು ಹೇಳ್ತಾ ಇದ್ದೀರಾ. ವೆರಿ ಗುಡ್. A, for that we told the words pain, rain. O, for the digraph sound, it was coat, boat. Next we had digraph E, meat, deep. Again, it was a different set of digraph. EA, and then ಕೊಟ್ಟಿರ್ಲಿಲ್ಲ, but also this is also having the sound as E, weak, peak. ಮುಂದೆ ಬರೋ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾವಾಗ ನಾನು ಇ ಬಳಸ್ಬೇಕು, EA ಉಪಯೋಗಿಸ್ಬೇಕು ಅಂತ. ಆಯ್ತಾ? ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸೆಷನ್ ವಿಲ್ ಬಿ ನೋಯಿಂಗ್. ಯಾಕಂದ್ರೆ ಆಲ್ರೆಡಿ ಕೇಳ್ಬಿಟ್ಟಿದ್ದಾರೆ ನನ್ನ ಹತ್ರ ಚಾಟ್ ಬಾಕ್ಸ್ ಅಲ್ಲಿ, ಯಾಕೆ ಮ್ಯಾಮ್ ಮತ್ತೆ EA ಎರಡಕ್ಕೂ ಅನ್ನೋ ಸೌಂಡೇ ಬರ್ತಿದೆ, ನಾನು ಹೇಗ್ ಗೊತ್ತಾಗತ್ತೆ ನನ್ಗೆ ಅಂತ ಕೇಳ್ತಿದ್ದಾರೆ. ಗುಡ್. ನಾನು ಇವತ್ತು ಕೊಟ್ಟಿರೋ ಪ್ರಾಬ್ ಪ್ರಕಾರ ನೀವೆಲ್ಲರೂ ತುಂಬಾ ಕ್ಯೂರಿಯಸ್ ಆಗಿದ್ದೀರಾ, ಡೌಟ್ಸ್ ಕೇಳ್ತಾನೆ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಆರ್ ಆರ್ ಓನ್. ಓಕೆ, ಕಾನ್. ಓಕೆ, ಕಾನ್ ತುಂಬಾ ಇಷ್ಟನಾ ನಿಮ್ಗೆ? ಕಾನ್. ಬೇರೆ ಏನಾದ್ರು ವರ್ಡ್ OR ಬಳಸಿದ್ದಾರೆ? Born. Yes, I was born on 18th June. ನೀವ್ ಯಾವಾಗ ಹುಟ್ಟಿದ್ರಿ ಮಕ್ಳೇ? ಹೇಳ್ತೀರಾ ಯಾರಾದ್ರೂ ಬ್ರೋ? When you were born? Born. Or. It's the sound. Amazing. You have completed all the words identified. There is a certificate for you. Certificate of achievement. You have identified all the words. ಯಾವ್ದು ಬ್ಲಾಂಕ್ ಬಿಡದೆ ನೀವೇ ಕಂಡುಹಿಡ್ಬಿಟ್ಟಿದ್ದೀರಾ. Amazing you are. This prestigious certificate is proudly presented to all of you phonics champions you are for successfully completing all vocabulary bank entries and mastering your phonics sound. Okay? All right. Very happy. You were very curious and asked me doubts in between to engaging the class was today. Okay? ಮುಂದೆ ಬರೋ ಕ್ಲಾಸ್ ಅಲ್ಲಿ ಮುಂದಿನ ವಾರ ನಾವೇನ್ ಮಾಡೋಣ? ನಾನು ಆಲ್ರೆಡಿ ಇವತ್ತು ಹೇಳಿದಂಗೆ EA ಯಾವಾಗ ನಾನು ಉಪಯೋಗಿಸ್ಬೇಕು ಅನ್ನೋ ಡೌಟ್ ನಿಮ್ಮಲ್ಲಿ ಬಂದ್ಬಿಟ್ಟಿದೆ. ಖಂಡಿತ ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ. ಯಾಕೆ ಇದು ಡೌಟ್ ಬಂದಿದೆ ನಿಮ್ಗೆ? ಎರಡಕ್ಕೂ ಒಂದೇ ತರದ ಶಬ್ದ ಬರ್ತಿದೆ, ಅನ್ನೋ ಸೌಂಡ್. ಕರೆಕ್ಟಾ? ಆಲ್ದೋ ದಿ ಲೆಟರ್ಸ್ ಆರ್ EA, ಇಟ್ ಇಸ್ ಹ್ಯಾವಿಂಗ್ ದ ಸೇಮ್ ಸೌಂಡ್. ಒಂದೇ ತರದ ಶಬ್ದ ಬರೋ ಕಾರಣಕ್ಕೋಸ್ಕರ ನಾವು ಇದನ್ನ ಉಪಯೋಗಿಸ್ತಿದ್ವಿ. ವರ್ಡ್ಸ್ ಆರ್ ಡಿಫ್ರೆಂಟ್, ಬಟ್ ದೇರ್ ಶುಡ್ ಬಿ ಅ ರೀಸನ್, ರೈಟ್? ಎಲ್ಲಿ ನಾನು ಉಪಯೋಗಿಸ್ಬೇಕು, ಎಲ್ಲಿ ನಾನು ಉಪಯೋಗಿಸ್ಬೇಕು, ಎಲ್ಲಿ EA ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರ್ಬೇಕಲ್ವಾ? ನೋಡೋಣ ಮುಂದಿನ ವಾರ, ತಿಳ್ಕೊಳ್ಳೋಣ. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್ ಚಿಲ್ಡ್ರನ್. ಥ್ಯಾಂಕ್ ಯು.